ಉಪ್ಪಿನ ಜಾಡಿಯಲ್ಲಿ ಈ 3 ವಸ್ತುವನ್ನು ಬಚ್ಚಿಡಿ. ಈ 3 ವಸ್ತುವನ್ನು ಉಪ್ಪಿನ ಜಾಡಿಯಲ್ಲಿ ಬಚ್ಚಿಡೋದ್ರಿಂದ ಯಾವುದಾದ್ರೂ ಒಂದು ಮೂಲದಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ. ಹೇಗೋ ಹಣ ಬಂದು ನಿಮ್ಮ ಕೈ ಸೇರುತ್ತೆ. ಮನೆಯಲ್ಲಿ ಹಣಕಾಸಿನ ಕಷ್ಟಗಳೇನಾದರೂ ಇದೆ, ಎಷ್ಟು ದುಡಿದ್ರೂ ಬಿಡುಗಾಸು ಕೈಯಲ್ಲಿ ನಿಲ್ತಾ ಇಲ್ಲ, ಮನೆಯಲ್ಲಿ ಹೆಸರಿಗೆ ಮಾತ್ರ ಬೀರು ಇದೆ ಅಷ್ಟೇ, ಅದರಲ್ಲಿ ₹1 ಹಣ ತೆಗೆದು ಇಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಒಂದು ಉಪ್ಪಿನ ಜಾಡಿಯಲ್ಲಿ ಈ 3 ವಸ್ತುವನ್ನು ಇಟ್ಟು ನೋಡಿ. ಅನಂತರವಾಗಿ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ. ವ್ಯಾಪಾರ ವಹಿವಾಟೇನಾದರೂ ಮಾಡ್ತಾಯಿದ್ದೀರಾ, ವ್ಯಾಪಾರದಲ್ಲಿ ಏನಾದರೂ ಒಂದು ಬಿಸ್ನೆಸ್ಸನ್ನ ಮಾಡ್ತಾಯಿದ್ದೀರಾ, ಅದರಲ್ಲಿ ಇದುವರೆಗೂ ಲಾಸ್ ಆಗ್ತಾಯಿದೆ, ಇನ್ನು ಮುಂದೇನಾದರೂ ನನ್ನ ಒಂದು ಆರ್ಥಿಕ ಸಮಸ್ಯೆ ದೂರವಾಗುತ್ತಾ, ವ್ಯಾಪಾರ ಅಭಿವೃದ್ಧಿ ಆಗುತ್ತಾ ಅಂತ ಯೋಚಿಸ್ತಾ ಇದ್ದರೆ ಖಂಡಿತ ಆಗುತ್ತೆ. ಉಪ್ಪಿನ ಜಾಡಿಗೆ 3 ವಸ್ತುವನ್ನು ಇಟ್ಟು ನೋಡಿ. ಅನಂತರವಾಗಿ ಯಾವುದೋ ಒಂದು ಮೂಲದಿಂದ ನಿಮಗೆ ಹಣ ಬರೋದಂತೂ ಗ್ಯಾರಂಟಿ. ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ವೃತ್ತಿ ಜೀವನದಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಾ. ಸಾಲ ಬಾಧೆಗಳಿತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಹಣಕಾಸಿನ ಕಷ್ಟಗಳು ಏನೇ ಇರ್ಬೋದು ನಿಮಗೆ ಖಂಡಿತ ನಿವಾರಣೆ ಆಗುತ್ತೆ. ಉಪ್ಪು ಅನ್ನೋದು ಪರಮ ಪವಿತ್ರವಾದಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಸಮುದ್ರದಿಂದ ಜನ್ಮವಾದಂಥ ಈ ಉಪ್ಪು ಲಕ್ಷ್ಮಿಯ ಸ್ವರೂಪ, ಲಕ್ಷ್ಮಿಯ ಸಹೋದರಿ ಅಂತ ಹೇಳ್ತಾರೆ. ಉಪ್ಪನ್ನು ಬರೀ ಆಹಾರ ಪದಾರ್ಥಗಳಿಗಷ್ಟೇ ಅಲ್ಲ, ಈ ರೀತಿ ತಂತ್ರ ಮಾಡೋದಕ್ಕೆ, ದೃಷ್ಟಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಧನಾಭಿವೃದ್ಧಿಗೋಸ್ಕರ ಕೂಡ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೋದು. ಇದೊಂದು ಅದ್ಭುತ ಪರಿಹಾರ. ಈ ಪರಿಹಾರವನ್ನು ನೀವು ಮಾಡ್ಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟೊಂದು ಮಟ್ಟಕ್ಕೆ ನಿಮಗೆ ಮನೆಯಲ್ಲಿ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗುತ್ತೆ. ವಿಪರೀತವಾದಂಥ ಹಣಕಾಸು ನಿಮ್ಮದಾಗುತ್ತೆ. ಉಪ್ಪಿನ ಜಾಡಿ ಅನ್ನೋದು, ಉಪ್ಪು ಅನ್ನೋದು ಪರಮ ಪವಿತ್ರವಾದಂಥದ್ದು. ಈಗಿನ ಕಾಲದಲ್ಲಿ ನಾವು ಯಾವುದೋ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲೋ ಹೇಗೋ ಉಪ್ಪನ್ನು ಇಟ್ಕೋತೀವಿ. ಆದರೆ ಹಳೆಯ ಕಾಲದಲ್ಲೆಲ್ಲ ಜಾಡಿಯಲ್ಲಿ ಉಪ್ಪನ್ನು ಇಟ್ಟಿರೋರು. ಜಾಡಿಯಲ್ಲಿ ಉಪ್ಪಿಡೋದ್ರಿಂದ ಧನಾಕರ್ಷಣೆ ಆಗುತ್ತೆ ಅಂತ. ಯಾಕಂದರೆ ಅಷ್ಟೊಂದು ಶಕ್ತಿ ಇರುವಂಥದ್ದು ಈ ಉಪ್ಪು. ಈಗ ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡ್ತೀವಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಇಡೋದು ಅಷ್ಟೊಂದು ಒಳ್ಳೆಯದಲ್ಲ. ಗಾಜಿನ ಬಾಟಲಲ್ಲಿ ಇಡ್ಬೋದು, ಹಾಗೆಯೇ ಜಾಡಿಗಳಲ್ಲಿ ಇಡ್ಬೋದು. ಸ್ಟೀಲಲ್ಲಿ ಮತ್ತು ಈ ಒಂದು ಪ್ಲಾಸ್ಟಿಕ್ಕಲ್ಲಿ ಉಪ್ಪನ್ನು ನೀವು ಇಡಬೇಡಿ ಸ್ನೇಹಿತರೆ. ಹಾಗೆಯೇ ಯಾವಾಗಲೂ ಅಷ್ಟೇ ಉಪ್ಪನ್ನು ಅಡುಗೆ ಮನೆಯಲ್ಲಿ ಸ್ಟವ್ನ ಪಕ್ಕದಲ್ಲೇ ಇಟ್ಬಿಡಬೇಕು. ಅಂದರೆ ಸ್ಟವ್ಗೆ ಹತ್ರವಾಗಿ ಉಪ್ಪಿರಬೇಕು, ಅಗ್ನಿಗೆ ಹತ್ರವಾಗಿ ಉಪ್ಪು ಇರಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗೆ ಈ ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂಥದ್ದು. ಕಲ್ಲುಪ್ಪು ಮನೆಯಲ್ಲಿ ಯಾವಾಗಲೂ ಖಾಲಿ ಆಗಬಾರ್ದು. ಯಾವಾಗಲೂ ಕಲ್ಲುಪ್ಪು ಮನೆಯಲ್ಲಿರಬೇಕು. ನೀವು ಉಪ್ಪಿನ ಜಾಡಿಯಲ್ಲಿ ನೀವು ಇಡ್ತಾ ಇದ್ದೀರಾ ಕಲ್ಲುಪ್ಪನ್ನ ಅಂದರೆ ಖಂಡಿತ ಒಳಿತನ್ನು ಕಾಣ್ತೀರಾ. ಉಪ್ಪನ್ನು ಖಾಲಿ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಇದೆ ಅನ್ನುವಾಗಲೇ ಮತ್ತೆ ನೀವು ತಂದಿಟ್ಕೊಳ್ಳಿ. ಹಾಗೆ ಉಪ್ಪನ್ನು ತರೋದಕ್ಕೂ ಸೂಕ್ತವಾದಂಥ ಸಮಯ ಅಂತ ಇದೆ. ಶುಕ್ರವಾರದ ದಿನ ಬೆಳಗ್ಗೆ 6ರಿಂದ 7 ಗಂಟೆ ಏನಿದೆ ನೋಡಿ, ಇದು ಶುಕ್ರ ದಿಸೆ ಇರುವಂಥ ಸಮಯ. ಆ ಸಮಯದಲ್ಲಿ ನೀವು ಕಲ್ಲುಪ್ಪನ್ನು ಕೊಂಡುಕೊಂಡು ತಂದು ಅದನ್ನು ನೀವು ಪೂಜಾ ಮಂದಿರದಲ್ಲಿ ಇಟ್ಟು ನಮಸ್ಕರಿಸ್ಕೊಂಡು ಅನಂತರವಾಗಿ ನಿಮ್ಮ ಜಾಡಿಯಲ್ಲಿ ಹಾಕ್ಕೊಳ್ಳಿ. ವಿಪರೀತವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರು, ಏನೇ ಮಾಡಿದರೂ ಕೂಡ ನಾವು ಜೀವನದಲ್ಲಿ ಉದ್ಧಾರ ಆಗ್ತಾ ಇಲ್ಲ, ಎಷ್ಟು ದುಡಿದ್ರೂ ಕೂಡ ಹಣ ನಿಲ್ತಾ ಇಲ್ಲ, ಏನಾದರೂ ಸಮಸ್ಯೆಗಳು ಬಂದು ಹಣ ಖರ್ಚಾಗ್ತಾ ಇದೆ ಅನ್ನುವಂಥವ್ರಿಗೆ ಇದು ಸೂಕ್ತವಾದಂಥ ಒಂದು ಪರಿಹಾರ. ಉಪ್ಪಿನ ಜಾಡಿಗೆ ಶುಕ್ರವಾರದ ದಿನ 6ರಿಂದ 7 ಗಂಟೆ ಒಳಗಡೆ ಉಪ್ಪನ್ನು ತೆಗೆದು ಹಾಕ್ಕೊಳ್ಳಿ. ಇಲ್ಲ ಅದೇ ಶುಕ್ರವಾರದ ದಿನ 1ರಿಂದ 2 ಗಂಟೆ ಸಮಯದಲ್ಲೂ ಕೂಡ ಶುಕ್ರ ದೆಸೆ ಇರುತ್ತೆ. ಹಾಗೆ ಮತ್ತೆ ರಾತ್ರಿ 8ರಿಂದ 9 ಗಂಟೆ ಸಮಯದಲ್ಲೂ ಕೂಡ ಶುಕ್ರ ದೆಸೆ ಇರುತ್ತೆ. 8ರಿಂದ 9 ಗಂಟೆಯಲ್ಲಿ ನೀವು ಉಪ್ಪನ್ನು ತರೋದು ಅಷ್ಟೊಂದು ಸೂಕ್ತ ಅಲ್ಲ. ಬೆಳಗ್ಗೆನೇ ನೀವು ದುಡ್ದಂಥ ಹಣದಲ್ಲಿ ಬೆಳಗ್ಗೆ ಫಸ್ಟು ಹಾಲನ್ನ ತರೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಶುಕ್ರವಾರದ ದಿನ ಕಲ್ಲುಪ್ಪಿಗೆ ನೀವು ದುಡ್ದಂಥ ಹಣವನ್ನು ಸ್ಪೆಂಡ್ ಮಾಡಬೇಕು. ಕಲ್ಲುಪ್ಪನ್ನು ಖರೀದಿ ಮಾಡ್ಕೊಂಬರ್ಬೇಕು. ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೀವು ಕಲ್ಲುಪ್ಪಿಗಂತಹ ಒಂದು ಶಕ್ತಿ ಇದೆ. ಆ ಕಲ್ಲುಪ್ಪಿನ ಸಮೇತವಾಗಿ ಲಕ್ಷ್ಮೀದೇವಿ ಮನೆಗೆ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ. ಕಲ್ಲುಪ್ಪಿನಿಂದ ಸಾಕಷ್ಟು ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಯಾಕಂದರೆ ಈ ಕಲ್ಲುಪ್ಪು ಅನ್ನೋದು ಅದ್ಭುತವಾದಂಥ ಒಂದು ಪದಾರ್ಥವಾಗಿದೆ. ಹಣವನ್ನು ಗ್ರಹಿಸುವಂಥ, ಆಕರ್ಷಣೆ ಮಾಡುವಂತಹ ಒಂದು ಪದಾರ್ಥ.
ಕಲ್ಲುಪ್ಪಿನಲ್ಲಿ ಆ ಉಪ್ಪಿನ ಸಮೇತ ಲಕ್ಷ್ಮೀ ದೇವಿ ಬರೋದರಿಂದ ಆ ತಾಯಿಯನ್ನು ಶಾಶ್ವತವಾಗಿ ನೀವು ಮನೆಯಲ್ಲಿ ಇರಿಸ್ಕೊಳ್ಬೇಕು ಅಂದರೆ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಳ್ಳೇಬೇಕು. ಈ ಥರ ನೀವು ಮಾಡೋದ್ರಿಂದ ವಿಪರೀತ ದುಡ್ಡು ಬರುತ್ತೆ, ಶ್ರೀಮಂತಿಕೆ ಬರುತ್ತೆ. ಹಣ ಅನ್ನೋದು ಯಾವಾಗಲೂ ನಿಮ್ಮ ಕೈಯಲ್ಲಿ, ನಿಮ್ಮ ಪರ್ಸಲ್ಲಿ, ನಿಮ್ಮ ಮನೆಯಲ್ಲಿ ನಿಲ್ಲುತ್ತೆ. ನೀವು ಈ ಪ್ರಯೋಗ ಮಾಡಿಕೊಂಡ ನಂತರ ನೀವೇ ಅದನ್ನು ಗಮನಿಸ್ತಾ ಹೋಗಿ. ಹೇಗಾದರೂ ಮೂಲದಿಂದ ನಿಮಗೆ ಹಣ ಬರ್ತಾ ಹೋಗುತ್ತೆ. ಗಂಡನ ಸಂಪಾದನೆ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಿಮ್ಮ ಬಿಸ್ನೆಸ್ ಏನಾದರೂ ಇತ್ತು ಅಂದ್ರೆ ಅದು ಕೂಡ ತುಂಬ ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ. ಒಟ್ಟಾರೆ ತುಂಬ ಒಂದು ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು. ಈ ಒಂದು ಪರಿಹಾರ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಖಂಡಿತ ಒಳಿತನ್ನು ನೀವು ಕಾಣ್ತೀರಾ ಸ್ನೇಹಿತರೆ. ಇದಕ್ಕೆ ನೀವು ಮಾಡ್ಕೊಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಒಂದು ಉಪ್ಪಿನ ಜಾಡಿಯನ್ನು ತೆಗೆದುಕೊಂಡು ಅದರಲ್ಲಿ ಉಪ್ಪನ್ನು ಹಾಕಿಟ್ಟಿರ್ತೀರಲ್ವ, ಈ ಉಪ್ಪನ್ನು ಹಾಕಿಟ್ಟಿರ್ತೀರ, ಅದಕ್ಕೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ಹೊಸದಾದಂಥ ಬಟ್ಟೆ, ಉಪಯೋಗಿಸಿರೋ ಬಟ್ಟೆ ತೆಗೆದುಕೊಳ್ಬೇಡಿ, ಒಂದು ಬ್ಲೌಸ್ ಪೀಸ್ ಆದರೂ ಸರಿಯೇ. ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅನಂತರವಾಗಿ ಆ ಬಟ್ಟೆಯನ್ನೆಲ್ಲ ಚೆನ್ನಾಗಿ ಶುಭ್ರ ಮಾಡಿ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಳಿ. ಆ ಬಟ್ಟೆಯಲ್ಲಿ ಯಾವುದೇ ರೀತಿ ವಾಸನೆಗಳು ಅಥವಾ ಏನಾದರೂ ಒಂದು ಗಿಸ್ಟು ಕೊಳೆ ಈ ಥರದ್ದು ಏನೂ ಇರಬಾರ್ದು. ನಿಮ್ಮ ಹತ್ರ ಹಳದಿ ಬಟ್ಟೆ ಇಲ್ಲ ಅಂದರೂ ತೊಂದರೆ ಇಲ್ಲ, ಬಿಳಿ ಬಣ್ಣದ ಬಟ್ಟೆ ಇತ್ತು ಹೊಸದು ಅಂದರೆ ಅದನ್ನೇ ತೊಳೆದು ಸ್ವಲ್ಪ ಅರಿಶಿಣ ನೀರಲ್ಲಿ ಅದ್ದುಬಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ಳಿ. ಯಾಕಂದರೆ ನೀರಿನ ಅಂಶ ಇರಬಾರ್ದು ಉಪ್ಪಲ್ಲಿ ನಾವು ಈ ಬಟ್ಟೆನ ಇಡೋದ್ರಿಂದ. ಅನಂತರವಾಗಿ ಸ್ನೇಹಿತರೆ, ಇದಕ್ಕೆ ಎರಡು ನೀವು ಅರಿಶಿಣದ ಕೊಂಬುಗಳನ್ನು ತೆಗೆದುಕೊಳ್ಳಿ. ಅರಿಶಿಣದ ಕೊಂಬು ಲಕ್ಷ್ಮೀ ಸ್ವರೂಪವಾದಂಥದ್ದು. ಲಕ್ಷ್ಮಿಯನ್ನು ಅನುಗ್ರಹಿಸ್ಕೊಳ್ಳೋದಕ್ಕೆ ತುಂಬಾ ಒಳ್ಳೇದು ಮಾಡುತ್ತೆ. ಹಣವನ್ನು ವೃದ್ಧಿಸೋದಕ್ಕೆ ತುಂಬಾ ಒಳ್ಳೇದು ಮಾಡುತ್ತೆ. ಮಂಗಳಕರವಾದಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಹಾಗಾಗಿ ಅರಿಶಿಣದ ಕೊಂಬು ಎರಡನ್ನು ತೆಗೆದುಕೊಳ್ಳಿ. ಈ ಅರಿಶಿಣದ ಕೊಂಬು ಲಕ್ಷ್ಮಿ ಮತ್ತು ನಾರಾಯಣರ ಸ್ವರೂಪವಾಗಿ ನೀವು ಭಾವಿಸ್ಕೊಂಡು ತನ್ನಿ. ಇದು ಅರಿಶಿಣದ ಕೊಂಬು ಹೊಸದಾಗಿ ಬೆಳಗ್ಗೆ ನೀವು ತೊಗೊಂಡು ಬನ್ನಿ, ಉಪಯೋಗಿಸಿ. ಅಂದರೆ ನೀವು ಅಡುಗೆ ಡಬ್ಬದಲ್ಲಿ ಇಟ್ಟಿದ್ದೀರ ಅಂದರೆ ಅದನ್ನು ತಗೋಬೇಡಿ, ಹೊಸದಾಗಿ ತನ್ನಿ ಈ ಅರಿಶಿಣದ ಕೊಂಬನ್ನು. ಅನಂತರವಾಗಿ ಇದಕ್ಕೆ ಬೇಕಾಗಿರುವಂಥದ್ದು 9 ಬಟ್ಟಲು ಅಡಿಕೆ ಸ್ನೇಹಿತರೆ. ನವಗ್ರಹಗಳ ಸ್ವರೂಪವಾಗಿ ಇದನ್ನು ಭಾವಿಸ್ಬಿಟ್ಟು ಎಲ್ಲ ಗ್ರಹಗಳು ಕೂಡ ನಿಮಗೆ ಒಳ್ಳೆಯದನ್ನು ಮಾಡಬೇಕು, ಎಲ್ಲ ಗ್ರಹಗಳ ಅನುಗ್ರಹ ನಿಮಗೆ ಸಿಗಬೇಕು ಅಂಥೇಳಿ 9 ನವಗ್ರಹಗಳ ಸ್ವರೂಪವಾಗಿ 9 ಬಟ್ಟಲು ಅಡಿಕೆ ಆಗಿರ್ಬೋದು ಅಥವಾ ಗುಂಡು ಅಡಿಕೆ, ನಿಮಗೆ ಯಾವ್ದು ಸಿಗುತ್ತೆ ಅದನ್ನು ತೆಗೆದುಕೊಳ್ಳಿ. 9 ಅಡಿಕೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಅನಂತರವಾಗಿ ಇದರಲ್ಲಿ ನೀವು ಈ ಒಂದು ಬಟ್ಟೆ ಒಳಗಡೆ ಚಿನ್ನ ಅಥವಾ ಬೆಳ್ಳಿದು ಯಾವುದಾದ್ರೂ ಒಂದು ತುಂಡು, ಚಿನ್ನದ ಉಂಗುರ ಇರ್ಬೋದು ಅಥವಾ ಬೆಳ್ಳಿ ಉಂಗುರ ಇರ್ಬೋದು, ಅದು ಯಾವುದು ನಿಮ್ಮ ಹತ್ರ ಇಲ್ಲ ಅಂದರೆ 5 ರೂಪಾಯಿ ಕಾಯಿನನ್ನು ನೀವು ಚಿನ್ನ ಬೆಳ್ಳಿ ಸ್ವರೂಪವಾಗಿ ಹಾಕ್ಕೊಳ್ಳಿ. ನನಗೆ ಹಣ ವೃದ್ಧಿ ಆಗಬೇಕು, ಚಿನ್ನ ವೃದ್ಧಿ ಆಗಬೇಕು, ಬೆಳ್ಳಿ ವೃದ್ಧಿ ಆಗಬೇಕು, ನಮ್ಮ ಮನೆಯಲ್ಲಿ ಲಕ್ಷ್ಮಿ ಇರಬೇಕು ಅಂಥೇಳಿ ಲಕ್ಷ್ಮಿಯ ಸ್ವರೂಪವಾಗಿ 5 ರೂಪಾಯಿ ಕಾಯಿನ್ ಆಗಲಿ, ಚಿನ್ನ ಆಗಲಿ, ಬೆಳ್ಳಿ ಆಗಲಿ, ಒಂದು ಉಂಗುರನೋ ಒಂದು ಓಲೆನೋ ಏನೋ ಒಂದು ತೆಗುತಿ, ಒಂದು ಚಿಕ್ಕದಾದಂಥ ಒಂದು ಮೂಗು ಬೊಟ್ಟಿದ್ರೂ ಕೂಡ ಅದನ್ನು ಕೂಡ ನೀವು ಇದರಲ್ಲಿ ಹಾಕ್ಕೋಬೋದು. ಹುಷಾರಾಗಿ ಹಾಕ್ಕೊಳ್ಳಿ, ಯಾಕಂದರೆ ಚಿನ್ನ ಕಳೆದೋಗ್ಬಿಟ್ರೆ ಕಷ್ಟ. ಹಾಕ್ಕೊಂಡು ಈ ಒಂದು ಮೂಟೆಯನ್ನಾಗಿ ಕಟ್ಕೊಳ್ಳಿ. ಮೂಟೆಯನ್ನಾಗಿ ಕಟ್ಟಿ ಉಪ್ಪಿನ ತಳಭಾಗದಲ್ಲಿ ಇದನ್ನು ಇಟ್ಬಿಡಿ. ಉಪ್ಪಿನ ತಳಭಾಗದಲ್ಲಿ ಇಟ್ಟು ಪ್ರತಿನಿತ್ಯ ನೀವು ಹೇಗೆ ಉಪ್ಪನ್ನು ಯೂಸ್ ಮಾಡಿಕೊಂಡು ಬರ್ತಾ ಇರ್ತೀರ ಅದೇ ಥರ ಯೂಸ್ ಮಾಡ್ಕೊಂಬನ್ನಿ. ಕರೆಕ್ಟು 48 ದಿನಗಳ ಕಾಲ ಅಲ್ಲೇ ಬಿಟ್ಬಿಡಿ. 48 ದಿನಗಳ ಆದ ನಂತರ ಈ ಉಪ್ಪಿನ ಜಾಡಿಯಿಂದ ಇದನ್ನು ಈ ಒಂದು ಗಂಟನ್ನು ತೆಗೆದುಕೊಳ್ಳಿ. ಅನಂತರ ಇದನ್ನು ಗಂಟನ್ನು ಬಿಚ್ಚಿಬಿಟ್ಟು ಅದರಲ್ಲಿರೋ ಬಟ್ಟಲು ಒಡಕೆ ಮತ್ತು ಅರಿಶಿಣದ ಕೊನೆ ಮತ್ತು ಚಿನ್ನದ ಏನಿರುತ್ತೆ ನೋಡಿ, ಇದನ್ನೆಲ್ಲ ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಂಬಿಡಿ. ಹಣ ಇಡೋ ಜಾಗದಲ್ಲಿ ಇಟ್ಕೊಂಡು ಪ್ರತಿನಿತ್ಯ ನೀವು ದುಡ್ದಂಥ ಹಣ ತಿಂಗಳಿಗೊಂದು ಸತಿ ಅದರಲ್ಲೇ ಇಟ್ಕೊಂಬನ್ನಿ. ಖಂಡಿತ ಶ್ರೀಮಂತರಾಗ್ತಾ ಹೋಗ್ತೀರಾ. ಬಡತನ ಇರೋದಿಲ್ಲ, ಹಣದ ಕೊರತೆ ಇರೋದಿಲ್ಲ, ಕಷ್ಟಗಳನ್ನೋದು ಇರೋದಿಲ್ಲ. ಮುಂಬರುವಂಥ ದಿನಗಳೆಲ್ಲವೂ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾವುದೋ ಒಂದು ಮೂಲದಿಂದ ನಿಮ್ಗೆ ಹಣ ಬರ್ತಾ ಹೋಗುತ್ತೆ.